ಒಂದು ಸುಂದರ ಹಳ್ಳಿಯಲ್ಲಿ ರಮಣ ಎಂಬ ಚಿಕ್ಕ ಹುಡುಗನು ವಾಸಿಸುತ್ತಿದ್ದನು. ಆ ಹಳ್ಳಿಯು ಮಲೆನಾಡು ಪ್ರದೇಶದ ಹಸಿರು ಬೆಟ್ಟಗಳ ನಡುವೆ ನೆಲೆಸಿತ್ತು. ಬೆಳಗಿನ ಸೂರ್ಯೋದಯದ ಹೊಳಪಿನಲ್ಲಿ ಹೊಳೆಯುವ ಹೊಲಗಳು, ಹಕ್ಕಿಗಳ ಕೂಗು, ನದಿಯು ಹರಿಯುವುದರ ಮಧುರ ಶಬ್ದ ಇವೆಲ್ಲವೂ ಆ ಹಳ್ಳಿಯ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ರಮಣನು ಬಡ ಕುಟುಂಬದವನಾದರೂ ಅವನ ಮನಸ್ಸು ತುಂಬ ಶ್ರೀಮಂತವಾಗಿತ್ತು. ಅವನ ತಂದೆಯು ರೈತನಾಗಿದ್ದು ತಾಯಿಯು ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಳು. ಪ್ರತಿದಿನ ಶಾಲೆಗೆ ಹೋಗುವ ಮುನ್ನ ರಮಣನು ಹಳ್ಳಿಯ ಹಳೆಯ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಆ ದೇವಸ್ಥಾನದಲ್ಲಿ ಶ್ರೀರಾಮರ ಸುಂದರ ಮೂರ್ತಿಯಿತ್ತು. ರಮಣನಿಗೆ ರಾಮನ ಮೇಲೆ ಅಪಾರವಾದ ಭಕ್ತಿ. ಒಂದು ದಿನ ಭಯಂಕರವಾದ ಭಾರೀ ಮಳೆ ಸುರಿಯಿತು. ಹಳ್ಳಿಯ ಹತ್ತಿರ ಹರಿಯುತ್ತಿದ್ದ ನದಿ ತುಂಬಿ ಹರಿಯತೊಡಗಿತು. ಜನರು ಭಯದಿಂದ ಮನೆಗಳಲ್ಲಿ ಉಳಿದರು. ಆ ರಾತ್ರಿ ದೇವಸ್ಥಾನದ ಒಂದು ಗೋಡೆ ಕುಸಿಯಿತು. ಬೆಳಿಗ್ಗೆ ಈ ವಿಚಾರವನ್ನು ತಿಳಿದ ರಮಣನು ತುಂಬ ದುಃಖಪಟ್ಟನು. ದೇವಾಲಯವು ಹೀಗೆ ಹಾಳಾಗಬಾರದು ಎಂದು ಆತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡನು. ಅವನು ತನ್ನ ಸ್ನೇಹಿತರನ್ನು ಸೇರಿಸಿಕೊಂಡು ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಆರಂಭಿಸಿದನು. ಕಲ್ಲುಗಳನ್ನು ತೆಗೆದುಹಾಕಿ ಸುತ್ತಮುತ್ತಲಿನ ಕಸವನ್ನು ಗೂಡಿಸಿದನು. ಅವನ ಭಕ್ತಿಯನ್ನು ಮತ್ತು ಪರಿಶ್ರಮವನ್ನು ನೋಡಿ ಹಳ್ಳಿಯ ಎಲ್ಲಾ ಹಿರಿಯರು ಮೆಚ್ಚಿದರು. ಹಾಗೂ ನಿಧಾನವಾಗಿ ಎಲ್ಲರೂ ಸಹಾಯ ಮಾಡಲು ಮುಂದಾದರು. ಕೆಲವರು ಹಣ ಕೊಟ್ಟರು, ಇನ್ನು ಕೆಲವರು ತಮ್ಮ ಕೆಲಸದ ಸಮಯವನ್ನು ಮೀಸಲಿಟ್ಟರು. ಕೆಲವು ತಿಂಗಳುಗಳ ಪರಿಶ್ರಮದ ನಂತರ ದೇವಸ್ಥಾನ ಪುನರ್ನಿರ್ಮಾಣಗೊಂಡಿತು. ಹೊಸದಾಗಿ ಬಣ್ಣ ಹಚ್ಚಲಾಯಿತು. ಉದ್ಘಾಟನದ ದಿನದಂದು ಹಳ್ಳಿಯವರು ಎಲ್ಲರೂ ಸೇರಿ ಭಜನೆ ಹಾಡಿದರು. ರಮಣನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಅವನು ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು. ಆ ದಿನದಿಂದ ರಮಣನು ಎಲ್ಲರಿಗೂ ಮಾದರಿಯಾದನು. ಭಕ್ತಿಯೆಂದರೆ ಕೇವಲ ಪ್ರಾರ್ಥನೆಯಲ್ಲ, ಸೇವೆಯೂ ಕೂಡ ಎಂಬ ಪಾಠವನ್ನು ಅವನು ಹಳ್ಳಿಯವರಿಗೆ ಕಲಿಸಿದನು. ಈ ಕಥೆಯು ನಮಗೆ ಹೇಳುವುದೇನೆಂದರೆ, ನಿಷ್ಠೆಯ ಭಕ್ತಿ ಮತ್ತು ಒಳ್ಳೆಯ ಮನಸ್ಸು ಇದ್ದರೆ ಚಿಕ್ಕವನಾದರೂ ದೊಡ್ಡ ಕೆಲಸಗಳನ್ನು ಸಾಧಿಸಬಹುದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.